ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲರೂ ತಪ್ಪದೆ ನಮ್ಮ ವೀಡಿಯೋನ ನೋಡಿ ಫ್ರೆಂಡ್ಸ್. ಇನ್ಮೇಲೆ ವೀಡಿಯೋನ ಡೈಲಿ ಅಪ್ಲೋಡ್ ಮಾಡಬೇಕು ಅಂತಿದ್ದೀನಿ. ಸ್ವಲ್ಪ ಮನೇಲಿ ಕೆಲಸ ನಡೀತಿರೋದ್ರಿಂದ ಡೈಲಿ ವೀಡಿಯೋ ಮಾಡೋಕ್ಕಾಗ್ತಿಲ್ಲ. ಆದರೂ ಒಂದು ಟೈಮ್ ನೋಡ್ಕೊಂಡು ವೀಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಪ್ಲೀಸ್ ಎಲ್ಲರೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಪ್ರೀತಿ ಸಹಕಾರ ಇದೇ ಪ್ರೀತಿ ನಮ್ಮ ಜೊತೆ ಕೂಡಿರಲಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಪಾಪ ರಾಜು ಅವ್ರ ಮನೇಲಿ ರಾಜು ಅವ್ರಮ್ಮ ಎಷ್ಟು ಅಳ್ತಿದ್ದಾರೆ. ಪಾಪ ಅವರಿಗೆ ನಾವು ಸಡನ್ನಾಗಿ ಈ ರೀತಿ ಮದುವೆ ಆಗಿ ಬಂದಿರೋದು ಇಷ್ಟ ಆಗ್ತಿಲ್ಲ. ಹಾಗಾಗಿ ಪಾಪ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ, ತುಂಬ ನಂಬ್ಕೊಂಡಿದ್ದಾರೆ ಅವ್ರ ಅಪ್ಪ ಅಮ್ಮ ಎಲ್ಲ. ನಾನು ಹೋಗಿ ಮಾತಾಡೋಣ ಅಂದರೆ ಎಲ್ಲಾದರೂ ನನ್ನ ಮೇಲೆ ಬೇಜಾರಾಗಿ ಮತ್ತೆ ನನ್ನೇನಾದರೂ ನನ್ನ ಮೇಲೆ ಹೆಂಗೆ ಅಂತಂದರೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಆದರೂ ರಾಜು ಹೋಗಿ ತುಂಬ ಹೊತ್ತಾಯಿತು. ರಾಜುನಾದರೂ ಬರ್ತಿದ್ದೆ ಕೇಳ್ತಿದ್ದೆ, ಏನು ಹೇಳಿದ್ರು ರಾಜು ನಿಮ್ಮಮ್ಮ ಅಂತ. ಆದರೆ ರಾಜುನು ಇಷ್ಟೊತ್ತಾದರೂ ಬಂದಿಲ್ಲ. ನನಗೂ ಹೊಸ ಮನೆ ಹೊಸ ಜಾಗ ಅಲ್ವಾ, ಏನು ಮಾಡಬೇಕು ಏನು ಬಿಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಬಂದ ರಾಜು? ಗಂಗಾ, ನೀವಿನ್ನೂ ಎಚ್ಚರವಾಗಿದ್ದೀರಾ? ನಾನು ಇಷ್ಟೊತ್ತಿಗೆ ಪಾಪ ಬೆಳಿಗ್ಗೆಯಿಂದ ಸುಸ್ತಾಗಿದ್ದಾರೆ, ಮಲಗಿರ್ತಾರೆ ಅಂದ್ಕೊಂಡಿದ್ನಪ್ಪ. ನೀವು ಇಷ್ಟೊತ್ತಾದರೂ ಇನ್ನೂ ಎಚ್ಚರವಾಗಿದ್ದೀರಲ್ಲ. ಹೊಸ ಜಾಗ ಅಲ್ವಾ ರಾಜು, ಹೇಗೆ ನಿದ್ದೆ ಬರುತ್ತೆ ಹೇಳ್ರಿ? ಅದು ಇಷ್ಟೆಲ್ಲ ಮನಸ್ಸಲ್ಲಿ ಗೊಂದಲಗಳು ಇಟ್ಕೊಂಡು ಟೆನ್ಷನ್ ಇಟ್ಕೊಂಡು ನಿದ್ದೆ ಎಲ್ಲಿ ಬರುತ್ತೆ ಹೇಳ್ರಿ? ಏನು ಟೆನ್ಷನ್ ಅಮ್ಮ, ನಾನು ಇದ್ದೀನಲ್ವ, ನಾನೆಲ್ಲ ನೋಡ್ಕೊತೀನಿ. ನೀನು ಆರಾಮಾಗಿ ರೆಸ್ಟ್ ತಗೋ. ರಜೋರೆ, ನಿಮ್ಮ ಅಮ್ಮನ ಹತ್ರ ಮಾತಾಡ್ಕೊಂಬರ್ತೀನಿ ಅಂತ ಹೋಗಿದ್ರಲ್ಲ, ಏನು ಹೇಳಿದ್ರು ನಿಮ್ಮಮ್ಮ ನಮ್ಮಿಬ್ರು ಮದುವೆ ಬಗ್ಗೆ ಒಪ್ಕೊಂಡ್ರಾ? ಏನಂದ್ರು ಏನಾದ್ರು ಅಂದ್ರ? ಹೇಳಿ ರಜೋರೆ, ಪ್ಲೀಸ್ ಹೇಳಿ. ನಾನು ಹೇಳೋದೆಲ್ಲ ಬಂದಿದ್ದೀನಿ ಕಣಮ್ಮ. ಆದರೆ ನಮ್ಮಮ್ಮಂದು ಏನೂ ಆಕ್ಷನೇ ಇಲ್ಲ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ನಾನೇನೋ ಎಲ್ಲ ಬಂದಿದ್ದೀನಿ. ನಾವು ಯಾವ ಕಾರಣಕ್ಕೆ ಸಡನ್ನಾಗಿ ಮದುವೆ ಆಗಬೇಕಾಯ್ತು ಅಂತೆಲ್ಲ ಬಂದಿದ್ದೀನಿ. ಈಗ ನಮ್ಮಮ್ಮಂಗೆ ಬಿಟ್ಟಿದ್ದು. ನಮ್ಮಮ್ಮಂಗೆ ಹೇಗೋ ಒಪ್ಪಿಸ್ಬೋದು, ಆದರೆ ನಮ್ಮ ಅಪ್ಪಾಜಿಗೆ ಯಾವ ರೀತಿ ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ರಜೋರೆ, ನಾನೊಂದ್ಸತಿ ನಿಮ್ಮಮ್ಮನ ಹತ್ರ ಮಾತಾಡಲಾ? ನಾನೊಂದ್ಸತಿ ನಿಮ್ಮಮ್ಮನ ಹತ್ರ ಮಾತಾಡಿ ಏನೇನೆಲ್ಲ ಆಯಿತು ಅಂತೆಲ್ಲ ಹೇಳ. ನಡೀರಿ ಹೋಗೋಣ, ನಾನೊಂದ್ಸತಿ ನಿಮ್ಮಮ್ಮನ ಹತ್ರ ಮಾತಾಡ್ತೀನಿ. ಬೇಡ ಕಣಮ್ಮ, ಇಷ್ಟೊತ್ತಿಗೆ ಅಪ್ಪ ಅಮ್ಮ ಎಲ್ಲ ಮಲಗಿರ್ಬೇಕು. ಸುಮ್ಮನೆ ಹೋಗಿ ಮತ್ತೆ ಹಂಗೆ ಹಿಂಗೆ ಅಂತೇನು ಹೇಳೋದು ಬೇಡ. ಏನೇ ಇದ್ರೂ ಬೆಳಿಗ್ಗೆ ನೋಡ್ಕೊಳ್ಳೋಣ. ಸರಿ ರಾಜು, ನೀವು ಹೇಳ್ದಂಗೆ ಆಗಲಿ. ಗಂಗಾವ್ರೆ, ಇನ್ನೊಂದು ಮಾತು ಹೇಳ್ತಿದ್ದೀನಿ. ಇದನ್ನು ಯಾವ ರೀತಿ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ, ಆದರೂ ಹೇಳಲೇಬೇಕಲ್ವಾ? ಅದೇನು ಅಂತ ಹೇಳಿ ರಾಜು, ನನ್ನ ಹತ್ರ ಹೇಳಕ್ಕೆ ಏನು ಮುಜುಗರ ಹೇಳಿ ನಿಮಗೆ? ಅದೇನೆಂದರೆ, ನಮ್ಮಪ್ಪ ಅಮ್ಮ ಒಪ್ಕೊಳ್ಳೋವರೆಗೂ ನಮ್ಮ ಸಂಬಂಧ ಹೀಗೆ ಇರಲಿ ಗಂಗಾ. ಇದನ್ನು ಮುಂದುವರ್ಸೋದು ಬೇಡ. ಅಯ್ಯೋ ಸರಿ ರಾಜು ಅವರೇ, ನನಗೂ ಗೊತ್ತಾಗುತ್ತೆ. ಮನೇಲಿ ಇಷ್ಟೆಲ್ಲ ಟೆನ್ಷನ್ ಎಲ್ಲ ಇಟ್ಕೊಂಡು ಮತ್ತೆ ನಾವು ನಮ್ಮ ಸಂಸಾರನ ಮುಂದುವರ್ಸೋಕ್ಕಾಗುತ್ತಾ? ಬೇಡ. ಫಸ್ಟು ಮನೇಲೆಲ್ಲ ಒಪ್ಕೊಳ್ಳಿ. ಫಸ್ಟ್ ಎಲ್ಲರೂ ಒಪ್ಕೊಂಡು ಎಲ್ಲ ಆದಮೇಲೆ ಆಮೇಲೆ ನೋಡೋಣ. ನನಗೂ ಲೈಫಲ್ಲಿ ಇನ್ನೂ ಚೆನ್ನಾಗಿ ಓದಬೇಕು, ಏನಾದರೂ ಒಂದು ಮಾಡಬೇಕು ಅನ್ನೋದು ಇದೆ. ಹಾಗಾಗ್ಬಿಟ್ಟು ಇದನ್ನು ನಾನೇ ನಿಮ್ಮ ಹತ್ರ ಹೇಳೋಣ ಅಂತಿದ್ದೆ, ನೀವೇ ನನ್ನ ಹತ್ರ ಹೇಳಿದ್ನಲ್ಲ. ಸರಿ ರಾಜು ಅವರೇ, ಬನ್ನಿ ಮಲ್ಕೊಳ್ಳೋಣ. ಥ್ಯಾಂಕ್ ಯು ಗಂಗಾ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಗುಣನೇ ಕಣ್ರಿ ನನ್ನ ಮನಸ್ಸಿಗೆ ತುಂಬ ಇಷ್ಟ ಆಗಿದ್ದು. ಥ್ಯಾಂಕ್ ಯು ರಾಜು ಅವರೇ. ನನ್ನ ಲೈಫಲ್ಲಿ ನೀವು ಇರ್ತಿರ್ಲಿಲ್ಲ ಅಂದರೆ ನನ್ನ ಲೈಫ್ ಏನಾಗ್ತಿತ್ತೋ ಏನೋ. ಇಷ್ಟೊತ್ತಿಗೆ ನಾನು ಆ ಗೋಬೆ ನನ್ನ ಮಗನ ಜೊತೆ ಮದುವೆ ಆಗಿ ಜೀವನ ಪೂರ್ತಿ ಕೊರಗೋ ಥರ ಆಗ್ತಿತ್ತು. ಅದನ್ನು ತಪ್ಪಿಸಿ ನೀವು ನನಗೆ ಹೊಸ ಜೀವನ ಕೊಟ್ಟಿದ್ದೀರಾ. ಈ ಋಣನ ನಾನು ಯಾವ ರೀತಿ ತೀರಿಸಬೇಕು ಅಂತಲೇ ಗೊತ್ತಾಗ್ತಿಲ್ಲ ರಾಜು. ಇಷ್ಟೆಷ್ಟು ದೊಡ್ಡ ಮಾತೆಲ್ಲ ಆಡಬೇಡ್ರಿ ಕಣ್ರಿ, ಜಾಸ್ತಿ ಹೊಗಳ್ಬೇಡ್ರಿ ನನ್ನನ್ನು. ಯಾಕೆ? ನಾನು ಒಗ್ಲಿದ ತಕ್ಷಣ ನೀವೇನಾದರೂ ಹೋಗಿ ಅಟ್ಟದ ಮೇಲೆ ಕುತ್ಕೊಂತೀರಾ? ಇಲ್ಲ ಕಣಮ್ಮ. ಸರಿ, ಗುಡ್ ನೈಟ್ ಗಂಗಾ. ಗುಡ್ ನೈಟ್ ರಾಜು, ಐ ಲವ್ ಯು. ಲವ್ ಯು ಟು ಗಂಗಾ. ಬಾ ಬಾ ಬಾ. ಇಷ್ಟೊತ್ತಾದ್ರೂ ಯಾಕೆ ಇಲ್ಲ ಕೂತಿದ್ದೀರಾ? ನಡೀರಿ ಮಲ್ಕೋ ಹೋಗ್ರಿ. ಅಲ್ಲ ಕಣೆ, ನಂಗೆ ನಿದ್ದೆ ಎಲ್ಲಿ ಬರುತ್ತೆ ಹೇಳು? ನಿನ್ನ ಮಗ ಮಾಡಿರೋ ಕೆಲಸಕ್ಕೆ ನಂಗೆ ಇನ್ನಷ್ಟು ಟೆನ್ಷನ್ ಜಾಸ್ತಿ ಆಗಿದೆ. ಅಂಥದ್ರಲ್ಲಿ ನಿದ್ದೆ ಎಲ್ಲಿ ಬರುತ್ತೆ ಹೇಳು? ಅಲ್ಲ ಕಣ್ರಿ, ನೀವು ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ರೆ ಹೆಂಗೆ ಹೇಳಿ? ಏನೋ ಆಗೋದು ಆಗೋಗ್ಬಿಟ್ಟಿದೆ. ಬರ್ರಿ, ಈಗ ಅದನ್ನೇ ಹೇಳ್ಕೊಂಡು ಕೂರಕ್ಕಾಗಲ್ಲ ಅಲ್ವಾ? ಬರೀ ಊಟ ಮಾಡಿ ಮಲ್ಕೊಳ್ರಂತೆ. ನೀವು ಊಟನೂ ಮಾಡಿಲ್ಲ, ಏನೂ ಇಲ್ಲ. ಹಂಗೆ ಊಟನೂ ಬೇಡ, ಏನೂ ಬೇಡ, ಹೋಗೆ. ನಮ್ಮ ಮನ್ಸಿಗೆ ಶಾನೆ ಬೇಜಾರಾಗಿತ್ತೆ. ಹೋಗು, ನೀವೆಲ್ಲ ಊಟ ಮಾಡ್ಕೊಂಡು ಮಲ್ಕೊ ಹೋಗ್ರಿ. ನಾನು ನಿದ್ದೆ ಬಂದಮೇಲೆ ಬಂದು ಮಲ್ಕೊಳ್ತೀನಿ. ಆ ಥರ ಹೇಳ್ಬೇಡ್ರಿ ಕಣ್ರಿ. ಬರ್ತಾ ಬರ್ತಾ ನಿಮ್ಗೆ ವಯಸ್ಸು ಬರುತ್ತೇನ್ರಿ. ಬರ್ರಿ, ಊಟ ಮಾಡಿ ಮಾತ್ರೆ ನುಂಗಿ ಮಲ್ಕೊಳ್ಳಂತೆ. ಫಸ್ಟೇ BP ಇತ್ತು ನಿಮಗೆ, ಅಂಥದ್ರಲ್ಲಿ ಊಟ ಬೇಡ, ಅದು ಬೇಡ, ಇದು ಬೇಡ ಅಂತಿರಲ್ಲ. ಬರ್ರಿ, ಬಂದು ಊಟ ಮಾಡಿ ಬರ್ರಿ. ಅಲ್ಲ ಕಣೋರಗು, ನಡಿ ಊಟ ಮಾಡಿ ನಡಿ. ಎಲ್ಲ ಮುಗಿದ್ಮೇಲೆ ಇನ್ನೂ ನೀನು ಯೋಚನೆ ಮಾಡ್ತಾ ಕೂತಿದೆಯಲ್ಲ. ಏನೋ ಆಗೋಗ್ಬಿಟ್ಟಿದೆ. ಆಗಿರೋದನ್ನ ಯಾರ ಕೈಲೂ ತಪ್ಸೋಕ್ಕಾಗಲ್ಲ ಅಲ್ವಾ? ನನ್ನ ಹತ್ರ ಫಸ್ಟೇ ಹೇಳಿದ್ದ ರಾಜು, ಅಮ್ಮ ನಾನು ಗಂಗಾ ಅನ್ನೋ ಹುಡುಗಿನ ಇಷ್ಟಪಟ್ಟಿದ್ದೀನಿ. ಈ ಥರ ನಾವು ಪಿಕ್ನಿಕ್ಕಿಗೆ ಹೋದಾಗ ಅಲ್ಲಿ ಗಂಗಾ ಅನ್ನೋ ಹುಡುಗಿ ಸಿಕ್ಕಿದ್ಲು. ನನಗೆ ಯಾವ ರೀತಿ ಹುಡುಗಿ ಬೇಕು ಅಂತ ಹೇಳ್ತೀನೋ ಅದೇ ರೀತಿ ಇದ್ದಾಳೆ. ನಂಗೆ ಅವ್ರ ಜೊತೆನೇ ಮದುವೆ ಆಗಬೇಕು ಅಂತಿದ್ದೀನಿ ಅಂತೆಲ್ಲ ಹೇಳಿದ್ದ. ಹಾಗಾದ್ರೆ ನಿಮಗೆಲ್ಲ ಗೊತ್ತಿತ್ತಾ? ಅದಕ್ಕೆ ನಿಮ್ಗೆ ಗೊತ್ತಿದ್ರು ನೀವು ನಮ್ಮ ಹತ್ರ ಯಾಕೆ ಹೇಳಲಿಲ್ಲ? ಅಲ್ಲ ಕಣ, ಇವನು ಈ ರೀತಿ ಸಡನ್ನಾಗಿ ಮದುವೆ ಆಗಿ ಬರ್ತಾನೆ ಅಂತ ನಂಗೇನು ಗೊತ್ತಿತ್ತು ಹೇಳು? ಏನೋ ಹುಡುಗ ಬುದ್ಧಿ ಹೇಳ್ತಿದ್ದಾನೆ. ಹಿಂಗೆ ನೋಡಿ ಯಾವುದೋ ಹುಡುಗಿ ಇಷ್ಟ ಆಗಿದ್ದಾಳೆ ಅಂತ ಹೇಳ್ತಿದ್ದಾನೆ. ನೋಡೋಣ, ನಾನು ನಿನ್ನ ಜೊತೆ ಮಾತಾಡಿ ಮದುವೆ ಮಾಡ್ಸೋಣಂತೆ ಅತ್ಲಗೆ. ಅವ್ನು ಇಷ್ಟಪಟ್ಟಿರೋ ಕಡೆನೇ ಮದುವೆ ಮಾಡಲಿ ಅಂತ ನಾನು ಸುಮ್ಮನಾಗಿದ್ದೆ. ಅಷ್ಟು ಬೇಗ ಇವನು ಈ ರೀತಿ ಮದುವೆ ಆಗಿ ಬರ್ತಾನೆ ಅಂತ ಯಾರಿಗೋ ಗೊತ್ತಿತ್ತು? ಹೌದಾ? ನಿಮ್ಮ ರಾಜು ಫಸ್ಟೇ ಹೇಳಿದ್ನ ಅದಕ್ಕೆ
ನಿಮ್ಗೆ ಗೊತ್ತಿತ್ತಾ ರಾಜು ಗಂಗಾ ಅನ್ನೋ ಹುಡುಗಿನ ಇಷ್ಟಪಡ್ತಿದ್ದಾನೆ, ಅವನನ್ನೇ ಮದುವೆ ಆಗಬೇಕು ಅಂತಿದ್ದಾನೆ ಅಂತ ಗೊತ್ತಿತ್ತಾ ಅದಕ್ಕೆ? ಹೌದು ಕಣಪ್ಪ, ನಂಗೆ ಗೊತ್ತಿತ್ತು. ನಾನು ಹೇಳ್ಬೇಕು ಅನ್ನೋ ಅಷ್ಟರಲ್ಲಿ ನಮ್ಮ ರಾಜು ಈ ಥರ ಮಾಡ್ಕೊಂಡು ಬಂದ್ಬಿಟ್ಟ. ಈಗ ಏನು ಮಾಡೋಕ್ಕಾಗಲ್ಲ, ಹೋಗು. ಹೀಗಾಗಿರೋದೇನೋ ಆಗಿತ್ತೆ. ಹೀಗಾಗಿತ್ತೆ ಅಂತ ನೀನು ಈ ಥರ ಕೂತ್ರೆ ಊರು ಜನ ಎಲ್ಲ ಮಾತಾಡೋದು ಬಿಡ್ತಾರೇನೋ ಹೇಳು. ಅವ್ರು ಹೆಂಗೆ ಇದ್ರು ಮಾಡ್ತಾರೆ. ಈಗ ಮುಂದಕ್ಕೆ ನಾವೇನು ಮಾಡಬೇಕು ಅಂತ ನೋಡ್ಬೇಕಷ್ಟೆ. ಹೌದು ಕಂಡೆ, ರಾಜ ಅವಾಗಲೇ ನನ್ನ ಹತ್ರ ಬಂದು ಎಲ್ಲ ವಿಷಯನೂ ಹೇಳ್ದ. ಅಮ್ಮ, ಗಂಗಂಗೆ ತಾಯಿ ಇಲ್ಲ, ಅವ್ರಿಗೆ ಮಲ್ ತಾಯಿ ಇರೋದು. ಅವ್ರ ಮಲ್ ತಾಯಿ ಯಾವ್ದೋ ಬುದ್ಧಿ ಇಲ್ದಲೇ ಇರೋ ಹುಡುಗನ್ ಕೊಟ್ಟು ಮದ್ವೆ ಮಾಡಕ್ ಹೊರಟಿದ್ದು. ಆ ಮದ್ವೆ ತಪ್ಸಕ್ ಹೋಗಿ ನಾನು ಗಂಗನ್ನ ಇಷ್ಟಪಡ್ತೀನಲ್ಲ, ಹಾಗಾಗ್ಬಿಟ್ಟು ಸಡನ್ ಆಗಿ ಮದ್ವೆ ಆಗ್ಬೇಕಾಯ್ತಮ್ಮ ಅಂದ ಕಂಡ್ರಿ. ಹೌದೇನೆ? ಹಾಗಾದ್ರೆ ನಮ್ಮ ಮಗ ಒಳ್ಳೆ ಕೆಲಸನ ಮಾಡಿದ್ದಾನೆ. ಆದ್ರೆ ಊರ್ ಜನಕ್ಕೆಲ್ಲ ಏನಂತ ಹೇಳ್ತೀಯ ಹೇಳು? ಒಂದು ಹುಡುಗಿ ಜೀವನನ ಏನೋ ಕಾಪಾಡ್ದ ನನ್ನ ಮಗ. ನಂಗೆ ಗೊತ್ತಿತ್ತು ನನ್ನ ಮಗ ಯಾವತ್ತೂ ತಪ್ಪು ಮಾಡಲ್ಲ ಅಂತ. ಆದ್ರೆ ನನ್ನ ಹತ್ರ ಒಂದು ಮಾತು ಹೇಳ್ಬೋದಿತ್ತು ತಾನೆ, ಅಪ್ಪಾಜಿ ನಾನು ಈ ಥರ ಒಂದು ಹುಡುಗಿನ ಇಷ್ಟಪಡ್ತಿದ್ದೀನಿ, ಅವಳಿಗೆ ಮದುವೆ ಆಗ್ಬೇಕಂತಿದ್ದೀನಿ ಅಂತ ಒಂದು ಮಾತು ಹೇಳ್ತಿದ್ರೆ. ಅಲ್ಲ ಕಂಡ್ರೆ, ನಮ್ಮ ಹತ್ರ ಏನೋ ರಾಜ್ಯ ಮನಸ್ಪೀಚ್ ಮಾತಾಡ್ತಾನೆ, ನಿಮ್ಮ ಹತ್ರ ಬಂದು ಹೆಂಗ್ ಹೇಳ್ತಾನೆ ಹೇಳ್ರಿ? ಅವಾಗ ನಿಮ್ಮ ಹತ್ರ ಹೇಳ್ತಿದ್ರು ನೀವೇನಾದ್ರೂ ಒಪ್ಕೊಂತಿದ್ರ? ನೀವು ಈಗಲೇ ಇಷ್ಟು ಕೋಪದಲ್ಲಿ ಇದ್ದೀರಪ್ಪ. ಅವಾಗ ರಾಜು ಏನಾದ್ರೂ ನಿಮ್ಮ ಹತ್ರ ಹೇಳ್ತಿದ್ರೆ ಸರಿಯಾಗಿ ಒಂದು ನಾಲ್ಕು ಕೊಟ್ಟು ಕಳಿಸ್ತಿದ್ರಿ ಅನ್ಸುತ್ತೆ. ಅದೇನೋ ಸರಿನೇ, ಆದ್ರೂ ಅವ್ನು ಮಾಡಿದ ದೊಡ್ಡ ತಪ್ಪು ಕಣೆ. ಏನೋ ನೀವೆಲ್ಲ ಹೇಳ್ತಿದ್ದೀರಾ ಅಂತ ಸುಮ್ಮನಿದ್ದೀನಿ, ಆದ್ರೆ ನಾನು ಅವನನ್ನು ಮಾತಾಡ್ಸಲ್ಲ, ಅವಳು ಎಂಡ್ರೂ ಮಾತಾಡ್ಸಲ್ಲ. ನೀವು ಏನಾದರೂ ಮಾಡ್ಕೊಳ್ಳಿ, ನಾನು ಮಾತ್ರ ಅವ್ರನ್ನು ಮಾತಾಡ್ಸಲ್ಲ. ನಮ್ಮ ಮನಸ್ಸಿಗೆ ಇಲ್ಲ, ರಾಜು ನೋಡಿ ಒಳ್ಳೆ ಸೊಸೆನೇ ತಂದಿದ್ದಾನೆ ನಮ್ಮ ಮನೆಗೆ ಅಂದಾಗ ಮಾತ್ರ ನಾನು ಮಾತಾಡೋದು. ಅಲ್ಲಿವರೆಗೂ ನಾನು ರಾಜುನ ಮಾತಾಡಲ್ಲ. ಅಲ್ಲ ಕಣವ್ರಗು, ಆ ಥರ ಹೇಳಿದ್ರೆ ಹೆಂಗೆ ಹೇಳು? ಆ ಥರ ಮಾಡಿದರೆ ಏನೋ ಆಗೋದಾಗೋಗ್ಬಿಟ್ಟಿದೆ. ಅಂಥದ್ರಲ್ಲಿ ನೀನೀಗ ಮಾತಾಡಲ್ಲ, ಅವಳೆಂಡ್ರೂ ಮಾತಾಡಲ್ಲ, ಅವನನ್ನು ಮಾತಾಡಲ್ಲ ಅಂದರೆ ಹೆಂಗೆ ಹೇಳು? ಏನೋ ಆಗೋದಾಗೋಗ್ಬಿಟ್ಟು ಬಿಡು, ಅದನ್ನೇ ದೊಡ್ಡದು ಮಾಡಬೇಡ. ಹೌದು ರೀ, ಒಂದೇ ಮನೇಲಿದ್ದು ಮಾತಾಡಲ್ಲ ಅಂತ ಹೇಳಿದ್ರೆ ಹೆಂಗೆ ಹೇಳಿ? ನೋಡೆ, ನಾನು ಏನು ಹೇಳ್ತೀನೋ ಅದನ್ನೇ ಮಾಡೋದು. ನೀನು ಮಗನ ಸಪೋರ್ಟ್ ತಗೊಂಡು ಬರಬೇಡ. ಏನು ನಿನ್ನ ಮಗ ಹೇಳಿದ್ದೆ ಸರಿ, ನಿನ್ನ ಮಗ ಮಾಡಿದ್ದೆ ಸರಿ ಅಂತ ನೀನು ನನ್ನನ್ನು ಒಪ್ಸಕ್ಕೆ ಬರಬೇಡ. ನಾನು ಯೋಚಿಸಿ ನೋಡ್ತೀನಿ. ಈಗ ನಾನು ಊರ ಜನದ ಮುಂದೆ ಎಲ್ಲ ಯಾವ ರೀತಿ ಮುಖ ತೋರಿಸ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ, ಗೊತ್ತಾ ನಿನ್ನ ಮಗ ಮಾಡಿರೋ ಕರ್ಮಕ್ಕೆ? ಏನೋ ರಘು, ನಿನ್ನು ಊಟಕ್ಕೂ ಬಂದಿಲ್ಲ, ಏನಿಲ್ಲ, ಈ ರೀತಿ ಯಾಕೆ ಕೂತಿದೆ ಹೇಳು? ಅವಾಗ್ಲಿಂದ ಏನೇನೋ ನಿನ್ನ ಹೆಂಡ್ರ ಜೊತೆ ಏನೇನೋ ವಾದಿಸ್ತಿದೀಯ, ಅದೇನು ಅಂತ ನನ್ನ ಹತ್ರ ಹೇಳ್ಬಾರ್ದಾ? ಅದೇನು ಅಂದರೆ ನೋಡಮ್ಮ, ನಂಗೆ ಮನಸ್ಸಿಗೆ ತುಂಬ ಬೇಜಾರಾಗಿದೆ. ಅವನು ರಾಜು ನಮ್ಗೆ ಕೇಳ್ದಲೆ ಮದುವೆ ಆಗಿ ಬಂದಿರೋದಕ್ಕೆ. ಹಾಗಾಗ್ಬಿಟ್ಟು ನಾನು ರಾಜು ಮಾತಾಡಲ್ಲ, ಅವಳು ಎಂಡ್ರೂ ಮಾತಾಡಲ್ಲ ಅಂತ ಹೇಳಿದ್ದಕ್ಕೆ ಇವರಿಬ್ಬರು ಸೇರ್ಕೊಂಡು ಯಾಕೆ ಮಾತಾಡಲ್ಲ, ಈ ಥರ ಒಂದೇ ಮನೇಲಿದ್ದು ಮಾತಾಡ್ದಲ್ಲೇ ಇರೋ ಸರಿನಾ, ಹಂಗೆ ಹಿಂಗೆ ಅಂತ ಹೇಳ್ತಿದ್ದಾನೆ. ಅದಕ್ಕೆ ಅದನ್ನೇ ಹೇಳ್ತಾ ಕೂತಿದ್ದೆ ಇವರಿಗೆಲ್ಲ. ಅಲ್ಲ ಕಣ ರಾಜು, ನಿಮ್ಮ ಮಗ ಮದುವೆ ಆಗಿ ಬಂದ್ರು ಒಳ್ಳೆದಂತದ್ ಗೊಂಬೆನ ಮದುವೆ ಆಗಿ ಬಂದಿದ್ದಾನೆ ನೋಡಪ್ಪ. ನೋಡಕ್ಕೆ ಎಷ್ಟು ಲಕ್ಷಣವಾಗಿ ಸುಂದರವಾಗಿದ್ದಾಳೆ. ಆ ಹುಡುಗಿ ನೋಡ್ತಿದ್ರೆ ಆ ಹುಡುಗಿ ಅಂತಿಂತವಳಲ್ಲ, ಒಳ್ಳೆ ಬುದ್ಧಿಯವಳೆ ಅಂದಂಗೆ ಕಾಣಿಸ್ತಿದ್ದಾಳೆ. ಈಗಿನ ಕಾಲದಲ್ಲಿ ನಾವೇ ಹೋಗಿ ಹುಡುಕ್ತಿದ್ರು ಅಂತ ಒಳ್ಳೆ ಹುಡುಗಿ ಸಿಗ್ತಿರ್ಲಿಲ್ಲ ಹೇಳು. ಅಂಥದ್ರಲ್ಲಿ ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿದ್ದಾನೆ, ಕ್ಷಮಿಸಿ ಮುನ್ನೆ ಹೋಗೋದು ನೋಡ್ಬೇಕು. ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ರೆ ಸರಿ ಹೋಗಲ್ಲ ನೋಡು. ಆದರೆ ಊರ ಜನ ಎಲ್ಲ ಏನೇನೆಲ್ಲ ಮಾತಾಡ್ತಾರೆ ಗೊತ್ತೇನಮ್ಮ ನಿಂಗೆ? ನನಗೆ ಬೆಳಗ್ಗಿಂದ ಹೊರಗಡೆ ಹೋಗೋಕ್ಕಾಗ್ತಿಲ್ಲ, ಗೊತ್ತಾ? ಊರ ಜನ ಎಲ್ಲ ಎಷ್ಟು ಮಾತಾಡ್ಕೊತಿರ್ಬೋದು ಅಂತ. ಆ ಥರ ಏನೂ ಆಗಲ್ಲ ಬಿಡೋ ರಾಜು, ಆ ಥರ ಏನೂ ಆಗಲ್ಲ. ನನಗೆ ಆವಾಗಲೇ ಕೂತಾಗ ಒಂದು ಉಪಾಯ ಬಂತಪ್ಪ, ಏನು ಮಾಡ್ಬೋದು ಅಂತ. ನೀವು ಒಪ್ಕೊಂಡ್ರೆ ಹೇಳ್ಬೋದಪ್ಪ. ಅದೇನು ಅಂತ ಹೇಳಮ್ಮ ನೋಡೋಣ. ಅಪ್ಪ, ಏನೋ ಅವರಿಬ್ರು ಗೊತ್ತಿಲ್ಲದಲೆ ಮದುವೆ ಏನೋ ಆಗಿ ಬಂದ್ಬಿಟ್ಟಿದ್ದಾರೆ. ಈಗ ನಾವು ನಮ್ಮ ಮಾನ ಮರ್ಯಾದೆ ಉಳಿಸ್ಕೋಬೇಕು ಅಂದರೆ ಗಂಗನ್ನ ಮತ್ತು ರಾಜುನ ಆರ್ತಶತೆ ಮಾಡೋಣ, ಅತ್ಲಾಗೆ ಒಂದು ರಿಸೆಪ್ಷನ್ ಟೈಪ್ ಮಾಡೋಣ, ಊರ ಜನಕ್ಕೆಲ್ಲ ಕರೆದು ಅತ್ಲಾಗೆ ಊಟ ಹಾಕ್ಸಿ ಒಂದು ಫಂಕ್ಷನ್ ಮಾಡೋಣ ಅಂತ. ಅವಾಗ ಫಂಕ್ಷನ್ ಮಾಡಿದ್ರೆ ಊರ ಜನನು ಬಿಡು, ಇಲ್ಲೊಂದು ಫಂಕ್ಷನ್ ಮಾಡಿದ್ರು ಏನೂ ಇಲ್ಲ, ಅವನು ರಾಜು ಇಷ್ಟ ಆಗಿ ಬಂದ್ರು ಕೂಡ ಮನೇಲೆಲ್ಲ ಒಪ್ಕೊಂಡು ಫಂಕ್ಷನ್ ಮಾಡ್ತಿದ್ದಾರೆ ಅಂತ ಒಂದೆರಡು ದಿವಸ ಹೇಳ್ಕೊಂಡು ಸುಮ್ಮನಾಗ್ತಾರೆ. ಇಲ್ಲಾಂದ್ರೆ ನಾವು ಇದೇ ರೀತಿ ಬಿಟ್ರೆ ಅದನ್ನೇ ಊರ ಜನ ಎಲ್ಲ ಆಡ್ಕೊಂಡು ತಿಂತಾನೆ ನೋಡು. ಹೌದು ರಾಘು, ಅತ್ತೆ ಹೇಳ್ತಿರೋದು ಸರಿ ನೋಡ್ರಿ, ಆ ಥರ ಮಾಡ್ಬೋದು. ಒಂದು ರಿಸೆಪ್ಷನ್ ಟೈಪ್ ಮಾಡೋಣ, ಅದು ಮಾಡಿಬಿಟ್ರೆ ಎಲ್ಲರೂ ಸುಮ್ಮನಿರ್ತಾರೆ, ಯಾರು ಅವಾಗ ಜಾಸ್ತಿ ಏನು ಮಾತಾಡಲ್ಲ. ಹೌದು ಕಣ್ರಿ, ಅತ್ತೆನೋ ಅಕ್ಕನೋ ಹೇಳ್ತಿರೋ ಸರಿ. ಆ ರೀತಿ ಮಾಡಿದ್ರೆ ಹೆಂಗೋ ಊರ ಜನ ಎಲ್ಲ ಮಾತಾಡ್ಕೊಳ್ಳೋದಾದ್ರೂ ತಪ್ಪುತ್ತೆ. ಅಮ್ಮ, ನೀನು ಅಜ್ಜಿ ಮಾತಾಡ್ತಿರೋದು ಕೇಳ್ನ್ಯಾ? ಗಂಗಂಗೂ ನಮ್ಮ ರಾಜು ಮಾಮಂಗೂ ರಿಸೆಪ್ಷನ್ ಮಾಡ್ತಾರಂತೆ. ಆಮೇಲೆ ಊರ ಜನಕ್ಕೆಲ್ಲ ರಾಜು ಮಾಮಂದು ಮತ್ತೆ ಗಂಗಂದು ಮದುವೆ ಆಗಿದೆ ಅಂತ ಎಲ್ಲರಿಗೂ ಗೊತ್ತಾಗುತ್ತಲ್ಲಮ್ಮ. ನೋಡಮ್ಮ, ಇವರೆಲ್ಲ ಯಾಕೆ ಈ ರೀತಿ ಮಾಡ್ತಿದ್ದಾರೆ? ನಡಿಯ, ಅದೇನು ಅಂತ ನಾವು ಹೊಸಿ ಕೇಳೋಣ. ನಮ್ಮ ಅಣ್ಣ ಸುಮ್ಮನಿದ್ರು ಇವರೆಲ್ಲ ಸೇರ್ಕೊಂಡು ನಮ್ಮ ಅಣ್ಣಂಗೆ ಒಪ್ಪೋ ಥರ ಮಾಡಿಬಿಡ್ತಾರೆ. ಆದರೂ ಅಮ್ಮ, ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ ಗೊತ್ತಾ, ರಾಜು ಮಾಮನ ಜೊತೆನೆ ನನ್ನ ಮದುವೆ ಮಾಡೋದು. ಆ ರಿಸೆಪ್ಷನ್ನು ನಂದು ರಾಜು ಮಾಮಂದು ಆಗಬೇಕು ಅಂತ ನಾನು ಎಷ್ಟೆಲ್ಲ ಕನ್ಸ್ಕೊಂಡಿದ್ದೆ. ಆದರೆ ಆ ಕನಸೆಲ್ಲ ಹುಚ್ಚು ನೂರಾಗ್ತಿದೆ ಕಣಮ್ಮ.
ನಾನು ನಿಂಗೆ ನೆನ್ನೆನೇ ಹೇಳಿದ್ದೇನೆ ಆ ಗಂಗಂಗೆ ಏನಾದರೂ ಒಂದು ಉಪಾಯ ಮಾಡಿ ಇಲ್ಲಿಂದ ಕಳಿಸ್ಬೇಕು ಫಸ್ಟು ಅಂತ. ಹಾಂ, ಅದೇ ರೀತಿ ಮಾಡೋಣ, ಸುಮ್ಮನಿರು. ಆ ಗಂಗನ್ನ ಏನಾದರೂ ಉಪಾಯ ಮಾಡಿ ಇಲ್ಲಿಂದ ಕಳಿಸ್ಬಿಟ್ಟು ಆಮೇಲೆ ನಿಂದು ರಾಜ್ಯದ ಮದುವೆ ಮಾಡಿಸ್ತೀನಿ ನಾನೇ. ಅಲ್ಲ ಕಣಮ್ಮ, ಏನು ರಾಜದು ರಿಸೆಪ್ಷನ್ನು ಆರ್ತಕ್ಷತೆ ಮಾಡೋಣ ಅಂತ ಏನೇನೋ ಹೇಳ್ತಿದೆಯಲ್ಲಮ್ಮ, ನಿಂಗೇನಾದರೂ ತಲೆ ಕೆಟ್ಟಿತ್ತ? ಅವರೇ ನಮ್ಗೆ ಏನಾದರೂ ಹೇಳಿ ಕೇಳಿ ಮದುವೆ ಆಗ್ತಿದ್ರೆ ಬಿಡಪ್ಪ ಗ್ರ್ಯಾಂಡಾಗಿ ರಿಸೆಪ್ಷನ್ ಮಾಡೋಣ ಅಂತ ಅಣ್ಣನೇ ಮಾಡ್ತಿದ್ದ. ಅಂಥದ್ರಲ್ಲಿ ಅವನು ನಮ್ಮನೆ ಮಾನ ಮರ್ಯಾದೆ ಎಲ್ಲ ಕಳ್ದಿದ್ದಾನೆ. ಅಂಥವನಿಗೆ ಮತ್ತೆ ನೀನು ಆರ್ತಕ್ಷತೆ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಹೇಳ್ತಿದೆಯಲ್ಲಮ್ಮ. ಹೌದು ಕಣಮ್ಮ, ನಾವೀಗ ಅಧ್ಯಕ್ಷತೆ ಎಲ್ಲ ಮಾಡಿದರೆ ಸರಿ ಹೋಗಲ್ಲ ಅನ್ನಿಸ್ತಿತ್ತು ನನಗೂ. ನೋಡ, ಈ ಮನೇಲಿ ಹಿರಿಯಳು ನಾನು ಇರ್ಬೇಕಾರೆ ನಿಂದೇನೋ ಹೇಳು, ಇವಳೇನೋ ಹೇಳ್ಬಿಡ್ತಾಳೆ. ಇವಳಿಗೆ ಏನಾಗಬೇಕಾಗಿತ್ತೆ? ಹೋಗ್ತಿರೋದಿಲ್ಲಿ ನಮ್ಮ ಮನೆ ಮನ ಮರ್ಯಾದೆ. ಇವಳು ಹೇಳೋದು ಹೇಳ್ಕೊಳ್ಳಿ. ನೀವು ಫಸ್ಟು ರಿಸೆಪ್ಷನಿಗೆಲ್ಲ ರೆಡಿ ಮಾಡ್ಕೊಳ್ಳೋದನ್ನ ನೋಡು. ಹೌದು ರೀ, ಅತ್ತೆ ಹೇಳ್ತಿರೋದೇ ಸರಿ. ಇದೊಂದು ಚಾನ್ಸ್ ಸಿಕ್ಕಿತೆ ನೋಡ್ರಿ. ಈ ತರ ಮಾಡಿದ್ರೆ ಊರ್ ಜನ ಎಲ್ಲ ಮಾತಾಡ್ಕೊಳ್ಳೋದು ಸ್ವಲ್ಪ ತಪ್ಪುತ್ತೆ. ಹೌದು ರಾಘು, ಅತ್ತೆ ಹೇಳ್ತಿರೋದೇ ಸರಿ. ಅತ್ತೆ ಹೇಗೆ ಹೇಳ್ತಾರೋ ಅದೇ ರೀತಿ ಮಾಡು. ಸರಿ ಆಯಿತು, ನೀವೆಲ್ಲ ಸೇರಿ ಇಷ್ಟೆಲ್ಲ ಹೇಳ್ತಿದ್ದೀರಾ ಅಂದರೆ ಗಂಗಂದು ರಾಜದು ರಿಸೆಪ್ಷನ್ ಮಾಡೋಣ. ಎಲ್ಲಾದರೂ ಏನೇನು ತಯಾರಿದೆ ಅದು ಮಾಡ್ಕೊಳ್ರಿ. ಸರಿ ಆಯ್ತು ರಘು.